ಆ ಗ್ಯಾಪ್ ವೈಸಿಂದನೇ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿ ಬೀಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕು. ಥ್ರೆಡ್ ತಂದರೆ ಎರಡರೊಳಗೆ ಒಂದು ಸರಿ ಮತ್ತೆ ಅದೇ ಥ್ರೆಡ್ ಕೂಡ ಬೀಡೊಳಗಡೆ ಮತ್ತೆ ಎರಡು ಲೂಪ್ ಇರ್ತಲ್ಲ ಅದರೊಳಗಡೆ ಒಂದು ಸರಿ ಈ ರೀತಿ ಬೀಡ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದೇ ರೀತಿ ಪೂರ ಕಂಟಿನ್ಯೂ ಮಾಡಬೇಕಾಗತ್ತೆ. ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ, ಸ್ಯಾಂಪಲ್ ಡಿಸೈನ್ ಅಲ್ವಾ, ಹಾಗಾಗಿ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದಿಷ್ಟು ದೂರ ಈ ರೀತಿ ಹಾಕ್ಕೊಂಡಿದ್ದೀನಿ ಬೀಡ್ಸ್ ಹಾಕಿ ನೋಡಿ. ಫಿನಿಶಿಂಗು ಕೂಡ ನೀಟಾಗಿ ಕೂತಿದೆ. ಸ್ವಲ್ಪ ಗ್ಯಾಪ್ ವೈಸ್ ಕೊಟ್ಟಿರೋದ್ರಿಂದ ಫಿನಿಶಿಂಗ್ ಬೀಡ್ ಫಿನಿಶಿಂಗ್ ಬಂದು ನೀಟಾಗಿ ಕೂತಿದೆ. ಲಾಸ್ಟಿಗೆ